ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ಮಾನ್ವಿ ಇದರ ಅಧ್ಯಕ್ಷರಾದಂತಹ ಸೈಯದ್ ಅಕ್ಬರ್ ಪಾಷಾ ಹುಸೈನ್ ಅವರ ವತಿಯಿಂದ ಇವತ್ತು ಏರ್ಪಡಲ್ಪಟ್ಟಂತಹ ಸಾಮೂಹಿಕವಾದ ಈ ಒಂದು ಅರ್ಥಪೂರ್ಣ ಮತ್ತು ಪಾವಿತ್ರ್ಯದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲ ಅತ್ಯಂತ ಗೌರವಿತರು ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸೈಯದ್ ಅಕ್ಬರ್ ಪಾಷಾ ಹುಸೈನಿರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಲೋಕೋಪಯೋಗಿ ಸಚಿವರು ಸನ್ಮಿತರಾದಂಥ ಸತೀಶ್ ಜಾರಕಿಹೊಳಿರವರೇ, ಸಣ್ಣ ನೀರಾವರಿ ಇಲಾಖೆಯ ಸಚಿವರಾಗಿರುವಂತಹ ಬಸವರಾಜ್ರವರೇ, ಶಾಸಕರಾಗಿರುವಂತಹ ಹಂಪಯ್ಯ ನಾಯಕರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ನಮ್ಮ ಮಾಜಿ ಶಾಸಕರೇ, ಮಾಜಿ ಸಚಿವರೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರೇ, ಇದರ ಈ ಒಂದು ಸಾಮೂಹಿಕವಾದ ಪವಿತ್ರ ಕಾರ್ಯ ನಿರ್ವಹಿಸಿದಂಥ ನಮ್ಮೆಲ್ಲ ಉಲೆಮಾಗಲೇ, ಉಮರಾಕಲೆ, ಮುಂದಿರುವ ಈ ಊರಿನ ಹಿರಿಯ ವ್ಯಕ್ತಿಗಳೇ, ಸೋದರ ಸೋದರರೇ, ಆತ್ಮ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಈ ಪ್ರದೇಶದಲ್ಲಿ ನಮ್ಮ ಅತ್ಯಂತ ಗೌರವಿತರಾಗಿರುವಂಥ ಸೈಯದ್ ಅಕ್ಬರ್ ಪಾಷಾ ಹುಸೈನಿರವರು ತನ್ನ ಮಗನ ಮದುವೆ ದಿವಸ ಆ ಒಂದು ಸಂತೋಷ ಸಮಾರಂಭದಲ್ಲಿ ಅದು ಅವರ ಕುಟುಂಬ ಮಾತ್ರ ಅಲ್ಲ, ಅವರ ಮಕ್ಕಳು ಮಾತ್ರ ಅಲ್ಲ, ಅವರ ಮಗನ ಈ ಒಂದು ಪಾವಿತ್ರ್ಯತೆಯ ಮದುವೆ ಆ ಒಂದು ನಿಖಾದ ಸಂದರ್ಭದಲ್ಲಿ ಈ ಊರ ಜನಸಾಮಾನ್ಯರು ಕೂಡ ಯಾರು ಇವತ್ತು ಆ ಒಂದು ಸಂತೋಷದ ಆ ಒಂದು ಸಮಯಕ್ಕೆ ತಾವು ಕೂಡ ಇವತ್ತು ಪಾವಿತ್ರ ಕಾಯ್ತಿದ್ರ ಅಂತ ಕೂಡ ಸೇರಿಸಿಕೊಂಡು ಇವತ್ತು 100ಕ್ಕೂ ಅಧಿಕ ಆ ಮಧುವರರಿಗೆ ಇವತ್ತು ಸಾಮೂಹಿಕವಾಗಿ ಇವತ್ತು ವಿವಾಹ ಹಮ್ಮಿಕೊಂಡಿದ್ರೆ ಇದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಟ್ಟ ಕೊಟ್ಟಂಥ ಸಂದೇಶ ಅಂತ ಹೇಳಿಕೊಂಡು ಅವರನ್ನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಕ್ಬರ್ ಪಾಷಾರವರ ಇವತ್ತು ದೊಡ್ಡ ಕನಸೇನಿತ್ತಂತ ಹೇಳಿದರೆ ಈ ಒಂದು ಸಂತೋಷ ಸಮಾರಂಭ ಅದು ನನ್ನ ಕುಟುಂಬ ಮಾತ್ರ ಅಲ್ಲ, ಇದೇ ರೀತಿ ಭಾಳಷ್ಟು ಕುಟುಂಬಗಳು ಯಾರು ಇವತ್ತು ನಮ್ಮ ಸಮಾಜದಲ್ಲಿ ಊರಲ್ಲಿದೆ ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಆ ಸಂಭ್ರಮವನ್ನು ಇವತ್ತು ಮಾರ್ಗಿಸಬೇಕು, ಅವರು ಕೂಡ ಕನಸನ್ನು ಇವತ್ತು ನೆರವೇರಿಸಬೇಕಂತೇಳಿ ಬಲ ಅದ್ಧೂರಿಯಾಗಿ ಸಂತೋಷದಿಂದ ಸಮಾನತೆಯನ್ನು ಮಾಡಿದ್ದಾರೆ. ಆದ ಕಾರಣ ಖಂಡಿತವಾಗಿ ಅವರಿಗೆ ಇದರ ಎಲ್ಲ ಪ್ರತಿಫಲವು ಅಲ್ಲಾಹು ತಾಲ ಸರ್ವಶಕ್ತ ದೇವರು ಇವತ್ತು ಆ ದಿನದನ್ನು ಬಹುಶಃ ಅವರ ಮಗನಾಗಿರುವಂಥ ಅತೀಫ್ ಅವರಿಗೆ ಮತ್ತು ಕುಟುಂಬಸ್ಥರಿಗೆ ಖಂಡಿತವಾಗಿ ಕೊಡ್ತಾರೆ. ಎಲ್ಲ ತಾವು ಮಧುವರರು ಯಾರಿದ್ದೀರಾ ತಾವೆಲ್ಲರೂ ಕೂಡ ಈ ಒಂದು ಪವಿತ್ರ ಕಾರ್ಯ ತಾವಿದ್ದೀರಿ. ಬಹುಶಃ ನಿಮ್ಮ ಕೂಡ ಭವಿಷ್ಯ ದಿನಗಳಲ್ಲಿ ಆ ಒಂದು ದಾಂಪತ್ಯ ಜೀವನ ಅತ್ಯಂತ ಸಂತೋಷದಿಂದ ಅತ್ಯಂತ ಪವಿತ್ರತೆಯಿಂದ ಬಹುಶಃ ತಾವು ಬಾಲಿ ಮುಂದಿನ ದಿನಗಳಲ್ಲಿ ತಾವು ಕೂಡ ಬಹುಶಃ ಭವಿಷ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿಕೊಳ್ಳುವಂಥ ಅವಕಾಶ ಆಗಲಿದೆ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಬಹುಶಃ ನಾನು ಇವತ್ತು ಎಲ್ಲರ ಪರವಾಗಿ ಸೈಯದ್ ಅಕ್ಬರ್ ಪಾಷಾ ಹುಸೈನಿರವರು ಮತ್ತು ಕುಟುಂಬಸ್ಥರು, ಯಾಕೆಂದರೆ ಹೇಳಿದರೆ ಇವತ್ತು ಅನುಕೂಲಸ್ಥರು ತುಂಬ ಜನ ಇದ್ದಾರೆ, ಆದರೆ ಈ ರೀತಿಯ ಮನಸ್ಸು ಬರುವುದು ಭಾಳಷ್ಟು ಕಡಿಮೆ. ನಿಮ್ಮ ಮನಸ್ಸು ಮತ್ತು ಹೃದಯವಂತಿಕೆ ಮತ್ತು ಇವತ್ತು ಎಲ್ಲರಿಗೂ ಕೂಡ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಎರಡನೇದು ಏನಂತ ಹೇಳಿದರೆ ಇದು ಇಡೀ ಮಾನವೀಯ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ತಾಲೂಕಿಗೆ ದೊಡ್ಡ ಮಟ್ಟದ ಗೌರವದ ಸಂಕೇತ. ಯಾಕಂತ ಹೇಳಿದರೆ ಇತಿಹಾಸದ ಪುಸ್ತಕದಲ್ಲಿ ಅತ್ಯಧಿಕ ಒಂದು ಸಾಮೂಹಿಕ ವಿವಾಹ ಎಲ್ಲಿ ಆಗಿತ್ತು ಅಂತ ಕೇಳಿದರೆ ಅದು ಬಹುಶಃ ರಾಯಚೂರು ಜಿಲ್ಲೆಯ ಮಾನವಳ್ಳಿ ಆಗಿದೆ ಅಂತೇಳಿ ಇತಿಹಾಸದ ಪುಟದಲ್ಲಿ ಕೂಡ ಬರಲಿಕ್ಕೆ ಖಂಡಿತವಾಗಿ ಇವತ್ತು ಸಾಧ್ಯವಾಗ್ತದೆ ಅಂತ ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ ಕಾರಣ ಸೈಯದ್ ಅಕ್ಬರ್ ಪಾಷಾರವರನ್ನು ವಿಶೇಷ ಅಭಿನಂದಿಸಿಕೊಂಡು ಬಹುಶಃ ಹಲವು ಎಲ್ಲ ಅತ್ಯಂತ ಯಶಸ್ವಿ ಆಗಲಿ, ಈ ರೀತಿಯ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಕಾರ್ಯಕ್ರಮಗಳು ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದುವಾ ಆಶೆ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಾನು ಮಧುವರರಿಗೆ ಅದೇ ರೀತಿ ನಮ್ಮ ಸೈಯದ್ ಅಕ್ಬರ್ ಪಾಷಾ ಅವರ ಮಗನಾದ ಅತೀಫ್ ಅಭಿನಂದನೆ ಮತ್ತು ಕುಟುಂಬಸ್ಥರಿಗೂ ಕೂಡ ನನ್ನ ಶುಭಾಶಯವನ್ನು ಸಲ್ಲಿಸಿ ಸಾರ್ವಜನಿಕ ದೇವರು ನಿಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟ ಆರೋಗ್ಯ ಶಕ್ತಿ ಸಂಪತ್ತು ನೆಮ್ಮದಿಯ ಜೀವನ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ.